ನಗರದ ಹಳೇಪಾಳ್ಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಮೂಲಸೌಕರ್ಯ ಕೊರತೆಯಿಂದ ಪರದಾಡುವಂತಾಗಿದೆ. ಪೂರ್ವ ಪ್ರಾಥಮಿಕದಿಂದ 8ನೇ ತರಗತಿಯವರೆಗೆ 360ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದು, 1ರಿಂದ 5ನೇ ತರಗತಿಯ 120ಕ್ಕೂ ಹೆಚ್ಚು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯಗಳಿಲ್ಲ. ಹೀಗಾಗಿ ಶೌಚಾಲಯವನ್ನ ಬಳಸಲು ಮಕ್ಕಳು ಮುಖ್ಯ ರಸ್ತೆಯನ್ನ ದಾಟಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಶಾಲೆಯಲ್ಲಿ ಸಮರ್ಪಕ ನೀರಿನ ವ್ಯವಸ್ಥೆಯೂ ಇಲ್ಲ. ಊಟದ ತಟ್ಟೆ ಲೋಟ ತೊಳೆಯಲು ನೀರಿಲ್ಲದ ಕಾರಣ ಮಕ್ಕಳು ಮನೆಯಿಂದ ನೀರನ್ನ ತಂದು ಬಳಸುತ್ತಿದ್ದಾರೆ. ಆವರಣದಲ್ಲಿರುವಂತಹ ನೀರು ಸಂಗ್ರಹ ತೊಟ್ಟಿಯ ನಿರ್ವಹಣೆಯೂ ಕಳಪೆಯಾಗಿದ್ದು, ಸುರಕ್ಷಿತ ಮುಚ್ಚಳವಿಲ್ಲದೆ ಕಲ್ಲಿನ ಚಪ್ಪಡಿಯಿಂದ ಮುಚ್ಚಲಾಗಿದೆ. ಶಾಲೆ 2 ವರ್ಷಗಳ ಹಿಂದೆ ಪಿಎಂ ಶ್ರೀ ಯೋಜನೆಗೆ ಆಯ್ಕೆಯಾಗಿದ್ದರೂ ಸಮಸ್ಯೆಗಳು ಮುಂದುವರೆದಿದೆ. 12 ವರ್ಷಗಳಿಂದ ಕಾಯಂ ಮುಖ್ಯ ಶಿಕ್ಷಕರ ನೇಮಕವಾಗಿಲ್ಲ. ಇದರಿಂದ ಬೋಧನೆ ಮತ್ತು ಆಡಳಿತದ ಜವಾಬ್ದಾರಿ ಶಿಕ್ಷಕರ ಮೇಲೆಯೇ ಬಿದ್ದಿದ್ದು, ವಿದ್ಯಾರ್ಥಿಗಳ ಶಿಕ್ಷಣದ ಮೇಲೂ ಪರಿಣಾಮವನ್ನ ಬೀರುತ್ತಿದೆ ಎಂದು ಎಸ್ಡಿಎಂಎಸ್ ಅಧ್ಯಕ್ಷ ಕೋದಂಡರಾಮು ಆರೋಪಿಸಿದ್ದಾರೆ. ತಕ್ಷಣ ಕಾಯಂ ಮುಖ್ಯ ಶಿಕ್ಷಕರನ್ನ ನೇಮಿಸುವುದರ ಜೊತೆಗೆ ಪ್ರತ್ಯೇಕ ಶೌಚಾಲಯ, ಸಮರ್ಪಕ ನೀರು ಸಂಗ್ರಹ ತೊಟ್ಟಿಯ ಸುರಕ್ಷಿತ ನಿರ್ವಹಣೆ ಹಾಗೂ ಶಾಲಾ ಆವರಣದಲ್ಲಿರುವಂತಹ ವಿದ್ಯುತ್ ಪರಿವರ್ತಕಗಳ ಸ್ಥಳಾಂತರಕ್ಕೆ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಪೋಷಕರು ಹಾಗೂ ಸಾರ್ವಜನಿಕರು ಆಗ್ರಹಿಸಿದ್ದಾರೆ.